ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳನ್ನು ನೋಡಿದ್ವಿ. ಇನ್ನು ಮಾಜಿ ಸಿಎಂ BS ಯಡಿಯೂರಪ್ಪ ಅವರಿಗೂ ಕೂಡ ಇವತ್ತು ರಿಲೀಫ್ ಸಿಕ್ಕಿದೆ ಫೋಕ್ಸೋ ಕೇಸ್ನಲ್ಲಿ. ಧಾರವಾಡ ಹೈಕೋರ್ಟ್ ಪೀಠದಿಂದ ಇವತ್ತು ಮಹತ್ವದ ತೀರ್ಪು ಪ್ರಕಟವಾಗಿರುವಂಥದ್ದು. BSY ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುವಂತಿಲ್ಲ ಅಂತ ಹೇಳಿ ಕೋರ್ಟ್ ಹೇಳಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಇವತ್ತು ಮಹತ್ವದ ಆದೇಶ ಹೊರಬಿದ್ದಿರುವಂತಹದ್ದು. ಸದ್ಯ ಬಂಧನದಿಂದ ಯಡಿಯೂರಪ್ಪನವರು ಬಚಾವಾಗಿದ್ದಾರೆ. BSY ವಿರುದ್ಧ ಪೋಕ್ಸೋ ಕೇಸ್ ಟ್ರಯಲ್ಗೆ ಮುಕ್ತವಾಗಿರುವಂಥದ್ದು. ಪೋಕ್ಸೋ ಕೇಸ್ನಲ್ಲಿ BS ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರಕರಣವನ್ನೇ ಕ್ವಾಶ್ ಮಾಡಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಬಟ್ ಈಗ ಅವರಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿರುವಂಥದ್ದು. ಯಡಿಯೂರಪ್ಪ ಅವರಿಗೆ ಸದ್ಯಕ್ಕೆ ಸೇಫ್. BSYಗೆ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಆಂಟಿಸಿಪೇಟರಿ ಬೇಲ್ ಸಿಕ್ಕಿರುವಂತಹದ್ದು. ಇದು ಜಾಮೀನಿನ ಪ್ರಕರಣ ಅಂಥೇಳಿ ಕೋರ್ಟ್ ಉಲ್ಲೇಖಿಸಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತಹ ಏಕಪೀಠ ತಿಳಿಸಿದೆ. BSY ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳುವಂತಿಲ್ಲ, ಅರ್ಥಾತ್ ಅವರನ್ನು ಬಂಧಿಸುವಂತಹ ಪ್ರಮೇಯಕ್ಕೆ ಹೋಗಬಾರ್ದು ಅಂಥೇಳಿ. ಆದರೆ ಕೇಸನ್ನು ರದ್ದುಗೊಳಿಸಲು ಹೈಕೋರ್ಟ್ ನಿರಾಕರಿಸಿದೆ. ಕೇಸ್ ರದ್ದುಗೊಳಿಸಬೇಕು ಅಂತಲೇ ಯಡಿಯೂರಪ್ಪನವರು ಮನವಿ ಮಾಡಿಕೊಂಡಿದ್ರು, ಅರ್ಜಿ ಹಾಕಿಕೊಂಡಿದ್ರು. ಬಟ್ ಅದು ಆಗಿಲ್ಲ. ಹಾಗಾಗಿ ಬಂಧನದ ಭೀತಿಯಿಂದ ಮಾತ್ರ BS ಯಡಿಯೂರಪ್ಪನವರು ಬಚಾವಾಗಿದ್ದಾರೆ, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ.